பசங்க தமிழ் பொண்ணுங்க வந்தால் அண்ணாவோட ஆட்டோலேயே போங்க, அண்ணா ஜாலியாக பேசுவார், அண்ணா ரொம்ப குட் பர்சன், அண்ணாவோட ஆட்டோவில் போனீங்க எதுவுமே தெரியாது, ஊர்லேருந்து ஊர் விட்டு ஊர் வந்து உங்களுக்கு எதுவுமே தெரியாமல் இருக்கும். அப்போ அண்ணாவோட போனீங்கன்னா உங்களுக்கு வந்து கன்னடா பேசுறதுக்கு அவர் தமிழ்லேயும் பேசுவார், எல்லாமே புரியும். ಅಣ್ಣ ಕೂಡ ಸ್ನೇಹಿತರೆ ಕಲಾಸಿಯಪಾಳ್ಯದಲ್ಲಿ ಪಿಕಪ್ ಮಾಡಿಕೊಂಡು ಸೋಲ್ದೇವನಹಳ್ಳಿ ಹತ್ರ ಆಚಾರ್ಯ ಪಾಠಶಾಲೆ ಇದೆ. ಸೊ ಅಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಸೆಲ್ವ ಕುಮಾರ್ ಅಂತ ತುಂಬ ಒಳ್ಳೆ ಹುಡುಗ. ಸೊ ಇವನು ತಮಿಳ್ನಾಡಿಂದ ಪಾಪ ಬಂದು ಇಲ್ಲಿ ಕೋರ್ಸ್ ಮಾಡ್ತಾ ಇದ್ದಾನೆ, BE ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೋರ್ಸು. ತುಂಬ ಚೆನ್ನಾಗಿ ಮಾತಾಡ್ತಾನೆ ಹುಡುಗ, ಬನ್ನಿ ಮಾತಾಡ್ಸೋಣ. ನಮಸ್ಕಾರಪ್ಪ, ಏನಪ್ಪ ನಿನ್ನ ಹೆಸರು? ನಮ್ಮ ಹೆಸರು ಸೆಲ್ವ ಕುಮಾರ್. ಕನ್ನಡ ಸ್ವಲ್ಪ ಗೊತ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ಕನ್ನಡ ಹುಡುಗರು. ಕನ್ನಡ ತಮಿಳ್ನಾಡಿಂದ ಬಂದು ಇಲ್ಲಿ 2 ವರ್ಷ ಆಯ್ತಾ? 2 ವರ್ಷ ಆಯಿತು. ಮೋಡಲಿಂಗ್ ಕೋಚಿಂಗ್ 4 ಇಯರ್ಸು. ಹಾಂ, 2 ವರ್ಷ ಕಂಪ್ಲೀಟ್ ಆಯಿತು. ಕನ್ನಡ ಚೆನ್ನಾಗಿ ಮಾತಾಡ್ತೀಯಾ? நல்லா பேசிருக்காரா? கொஞ்சம் கொஞ்சம் பேசுகிறேன். நல்லா பேசியிருக்க. ಕನ್ನಡ ಕಲಿಕೆ ಕಲಿತಿರ್ಕೇನ್. ಕನ್ನಡ ಕಲಿತಾ ಇದೆಯಾ? ನಿಮ್ಮ ಹೆಂಗೆ ಕಲಿತೆ ಕನ್ನಡ? ಹಂಗೆ ಫ್ರೆಂಡ್ಸ್ ಗಿಟ್ಟ ಕಾಲೇಜ್ ಕಲಿತೇನೆ. ಕಾಲೇಜ್ ಹತ್ರ? ಕಾಲೇಜ್ ಹತ್ರ. ಹುಡುಗರು ನಿಮ್ಮ ಫ್ರೆಂಡ್ಸ್ ಎಲ್ಲ ಕನ್ನಡದವರೆಲ್ಲ ಇದ್ದಾರಾ? ಹಾಂ, ಫುಲ್ಲ ಕನ್ನಡ ಹುಡುಗರು. ಹೆಂಗೆ ಅನ್ನಿಸ್ತಾ ಇದ್ದಪ್ಪ ನಿನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸು? ಅದು 4 ಇಯರ್ಸ್ ಕೋರ್ಸ್. ನೀವು ಕೋರ್ಸ್ ಅಲ್ವಾ ಅದು? ನೀವು ಕೋರ್ಸು. ಹಾಂ, ಅವರು 3 ಇಯರ್ಸ್ ನೆಕ್ಸ್ಟೇ ಬಂದಿತ್ತು ಆ ಕೋರ್ಸು. ಹಾಂ. ಪರ್ ಇಯರ್ಗೆ ಫೀಸು 4,10,000 ಏನೋ ಬರ್ತೀನಿ. 4,10,000 ಬರ್ತೀನಿ. ಓಕೆ. ಈಗ ಊಟ ಅಕಾಮಿಡೇಷನ್ ಇರೋದಕ್ಕೆಲ್ಲ ರೂಮ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರಾ? ಇಲ್ಲ, ಅವರೇ ಕೊಟ್ಟರೆ ಅದು ಚೆನ್ನಾಗಿರ್ತಿಲ್ಲ. ಹಾಂ, நம்ம வெளியே ரூம் எடுத்து நான் தனியாக இருக்கேன். ಓಕೆ. நானே சாப்பிட்டு வெளியே போய் சாப்பிட்டு ನೀನೇ ಹೊರಗಡೆ ಹೋಗಿ ಊಟ ಮಾಡ್ತೀಯ? ಪರವಾಗಿಲ್ಲಪ್ಪ, ಈಗಿನ ಕಾಲದಲ್ಲಿ ಯಾರು ಕುಕ್ ಮಾಡ್ಕೊಂಡು ತಿನ್ನಲ್ಲ. ಗುಡ್ಡು, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಏನು ಮಾಡ್ತಾರೆ ನಿಮ್ಮ ಡ್ಯಾಡಿ? ನಮ್ಮ ಡ್ಯಾಡಿ ಫೈನಾನ್ಸಿಯರ್. ಅಲ್ಲ, ಊರಲ್ಲಿ ಬೆಂಗಳೂರಲ್ಲ? ಫೈನಾನ್ಸಿಯರ್. ಸೊ ಹೆಂಗೆ ಅನ್ನಿಸ್ತಾ ಇದೆ ಬೆಂಗಳೂರು? ಇಲ್ಲಿ ಹೆಂಗಿದೆ ಕೋಚಿಂಗು ಆಚಾರ್ಯ ಪಾಠಶಾಲೆಯಲ್ಲೆಲ್ಲ? ಬ್ಯಾಂಗ್ಳೂರ್ ಹತ್ರ ಎಲ್ಲ ವೆದರ್ಲ್ಲ ಚೆನ್ನಾಗಿತ್ತು, ಪೀಪಲ್ಸ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ಬ್ಯಾಂಗ್ಳೂರ್ ಬರ್ತೀನಿ. ಕನ್ನಡ ಇಂಟ್ರೆಸ್ಟ್ ಇದೆಯಾ ಕಲಿಯೋದಕ್ಕೆ? ಹಾಂ, ಕನ್ನಡ ತುಂಬ ಇಂಟ್ರೆಸ್ಟ್. ಕನ್ನಡ ಕಲಿತಿದ್ದೀನಿ. கொஞ்சமாக இப்போ பேசி பழகிட்டு ಸ್ವಲ್ಪ ಕಲಿತಾ ಇದೆಯಾ? ಮಾತಾಡ್ತೀನಿ. ಯಾವ್ಯಾವ ಊರಲ್ಲಿ ಫ್ರೆಂಡ್ಸ್ ಇದ್ದಾರೆ ನಿನಗೆ? ನಮ್ಮದು ಈ ಊರ ಬ್ಯಾಂಗ್ಳೂರ್ ಹತ್ರ ಇದೆ. ಹಾಂ, ಜಾಲಗಲ್ಲಿ ಹತ್ರ ಇದೆ. ಜಾಲಗಲ್ಲಿ ಕ್ರಾಸು. ಹಾಂ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ. ಫ್ರೆಂಡ್ಸ್ ಎಲ್ಲ ನಿನ್ನ ಹತ್ರ ಕನ್ನಡದಲ್ಲೇ ಮಾತಾಡ್ತಾರೆ? ಹಾಂ, ಅವರೆಲ್ಲ ಕನ್ನಡ ಹುಡುಗರು. ಪರವಾಗಿಲ್ಲ. ನೀವು ಹೊರಗಡೆ ಫುಡ್ ಇಷ್ಟಪಡಲ್ಲ, ಇಲ್ಲಿ ನೀನೇ ಮಾಡ್ಕೊಂಡು ತಿಂತಿಲ್ಲ? ನಾನೇ ಟೈಮ್ ಸಿಗತ್ತಾ ಓದೋದಕ್ಕೆ ಮಾಡ್ಕೊಳ್ಳೋದಕ್ಕೆಲ್ಲ? அப்பப்போ ஃப்ரெண்ட்ஸ் பண்ணி எடுத்து வருவாங்க, வீட்டுக்கு எடுத்து வருவாங்க. ஃப்ரெண்ட்ஸோட அம்மா அவங்களாம் பண்ணி கொடுத்துருவாங்க. ಮಂತ್ ಒನ್ಸಾ? ಮಂತ್ ಒನ್ಸ್ ಇಲ್ಲ 2 months ಒನ್ಸ್. ಚೆನ್ನಾಗಿ ಮಾತಾಡ್ತೀಯ, நல்லா பேசியிருக்க ಕನ್ನಡ ಕற்றுக்கோ. இங்கே இருக்கா ஜாப்? எங்கே போடுற அங்கே போடுறா? நெக்ஸ்ட் டைம் அண்ணா ஆட்டோவில் வர்றப்போ நல்லா கன்னடா பேசி கற்றுக்கிறேன். இது எவ்வளோ வாட்டி வந்திருக்கா இங்கே ஆட்டோ? அண்ணாவோட ஆட்டோவில் 2 times. 2 times. எப்படி இருக்கும் கிட்ட ரைடிங்கோ போதும்? ஆட்டோ நம்ம மற்ற ஆட்டோவில் போகும்போது தான் கம்பெனி வேடிக்கை பண்ணி போகும்போது அண்ணா ஆட்டோவில் போனால் பேசிகிட்டே ஜாலியாக போகலாம், எதுவுமே பிரச்சனை இருக்காது. கன்னடா பேசுவாங்க, தமிழையும் பேசுவாங்க. அதாவது வேற ஒரு பீப்புள்லாம் பார்க்க மாட்டாங்க, எல்லாத்துட்டையும் ஜாலியாக பேசுவாங்க. ஒரு ஈக்குவாலிட்டி அது எதுவுமே இல்லை, நல்லா எல்லாத்தையும் ஒரு சரிசமமாக பேசுவாங்க. அது நல்லா இருக்கும். ರೆಸ್ಪೆಕ್ಟ್ ಕೊಡ್ಕನಾ? ಎಲ್ಲದಕ್ಕೂ ಕರೆಕ್ಟಾன ರೆಸ್ಪೆಕ್ಟ್ ಕೊಡುವಾங்க. ಈಗ ಕನ್ನಡ ಕಲ್ತಿದ್ಯಲ್ಲ, ನಮಗೆ ತುಂಬ ಖುಷಿ ಆಯ್ತಪ್ಪ. ನಮ್ಮ ಕನ್ನಡದವ್ರು ಏನು ಹೇಳ್ತೀಯಾ? ಹಾಂ, ಏನು சொல்கிற ಕನ್ನಡದೊಳಗೆ? ಕನ್ನಡ ಅಂಬ್ಳಕ್ಕೆ ಕನ್ನಡ ಪೀಪಲ್ಸ್ ಗುಡ್ ಪೀಪಲ್ಸಾ? ನೋಡಿ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಹುಡುಗ. ಸೊ ನೋಡಿ, ರೂಮ್ ಮಾಡ್ಕೊಂಡು ಒಬ್ಬನೇ ಅಡುಗೆ ಮಾಡ್ಕೊಂಡು ಓದ್ತಾ ಇದ್ದಾನೆ, ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾನೆ. ಸೊ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿ ಓದಲಿ ಹುಡುಗ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ, லைக் ಮಾಡಿ. சொல்லுங்கம்மா. அண்ணாவோட யூடியூப் சேனல் சப்ஸ்கிரைப் பண்ணுங்க, லைக் பண்ணுங்க. ಕನ್ನಡಿಗನ ತೇರು ಅಂತ ಇಟ್ಟಿದ್ದೀನಿ. ಹುಡುಗನ ಸಬ್ಸ್ಕ್ರೈಬ್ ಮಾಡಿದ್ದಾನೆ, ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸರ್ವಜನ ಸುಖಿನೋ ಭವಂತು.